ಮಾನವ ಜನ್ಮ ದೊಡ್ಡದು, ಅದನ್ನ ಹಾಳು ಮಾಡ್ಕೊಳ್ಬೇಡ್ರು ಹುಚ್ಚ ಮಗಳಿರ ಅಂತ ದಾಸರು ಹೇಳ್ತಾರೆ. ಮನುಷ್ಯನ ಜನ್ಮ ಪಡೆದವರು ಭಾಗ್ಯವಂತರು ಅಂತ ಅಂತೀವಿ ನಾವು. ಆದ್ರೆ ಪ್ರಾಣಿಗಳು ನಮ್ಗಿಂತ ನಿಶ್ಚಿಂತೆಯಿಂದ ಇರ್ತವಲ್ಲ, ಅದು ಸತ್ಯನೂ ಅಲ್ವಾ? ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆಯಲ್ವಾ? ಚಿಂತೆ ನಿಶ್ಚಿಂತೆ. ಚಿಂತೆ ಇದ್ದು ನಮ್ಮನ್ನು ಬಾದರ್ ಮಾಡದೆ ಇದ್ದು ಅದರ ಪಾಡ್ಗೆ ಅದನ್ನು ಬಿಟ್ಟು ನಾವು ಇರೋದು ಕಲ್ತ್ಕೊಂಡಿರೋದು ಒಂದು ಆರ್ಟ್. ಅದು ಮಾನವನಿಗೆ ಸಾಧ್ಯ. ಪ್ರಾಣಿಗಳಿಗೆ ನಿಶ್ಚಿಂತೆ ಅಂದರೆ ಚಿಂತೆ ಇದ್ದು ಹೋಗಿಲ್ಲ, ಚಿಂತೆನೇ ಇಲ್ಲ ಅವಕ್ಕೆ. ಚಿಂತೆ ಮಾಡೋಕ್ಕೆ ಬುದ್ಧಿನೇ ಇಲ್ಲ ಅವಕ್ಕೆ. ಬುದ್ಧಿನಲ್ಲಿ ಡಿಸ್ಕ್ರಿಷನ್ ಪವರ್ ಅಂತ ಏನು ನಮಗಿದೆ ಅದು ಇಲ್ಲವೇ ಇಲ್ಲ. ಅದಕ್ಕೆ ಬುದ್ಧಿನೇ ಇಲ್ಲ. ಬುದ್ಧಿ ಬೆಳೆದಿಲ್ಲ, ಬುದ್ಧಿ ವಿಕಾಸವಾಗಿಲ್ಲ. ಅಲ್ಲಿ ಯೋಚನೆಗಳಿಲ್ಲ, ಸರಿ ತಪ್ಪುಗಳಿಲ್ಲ, ಕಾನ್ಫ್ಲಿಕ್ಟ್ ಬರಲ್ಲ ಅವಕ್ಕೆ. ಹಾಗೆ ಅಂತ ನೀವು ಮನುಷ್ಯನಿಗಿಂತ ಪ್ರಾಣಿನೇ ಗ್ರೇಟ್ ಅಂದರೆ, ಪ್ರಾಣಿಗೆ ಅವೇರ್ನೆಸ್ ಇಲ್ಲ, ತನಗಿಲ್ಲ ಅಂತ ಕೂಡ ಗೊತ್ತಿಲ್ಲ. ಲಿಮಿಟೇಷನ್ಸ್ ಇದೆ, ಆದರೆ ಮನುಷ್ಯನಿಗೆ ಲಿಮಿಟೇಷನ್ಸ್ ಇಲ್ಲ. ಅವನಿಗೆ ಬುದ್ಧಿ, ಪ್ರಜ್ಞೆ, ಜ್ಞಾನ, ವಿವೇಕ, ಅವನು ನೋಡುವಂತಹ ದೃಷ್ಟಿಕೋನ, ಅವನು ಪ್ರಪಂಚನ ಅರ್ಥ ಮಾಡಿಕೊಳ್ಳೋ ರೀತಿ, ಇದೆಲ್ಲ ನೋಡಿದ್ರೆ ಬೆಳವಣಿಗೆ ಎಲ್ಲಿ ಸಾಧ್ಯ, ವಿಕಾಸ ಎಲ್ಲಿ ಸಾಧ್ಯ, ಸ್ಪಿರಿಚುವಲ್ ಎವಲ್ಯೂಷನ್ ಎಷ್ಟು ಮುಖ್ಯ, ಸೈಕಲಾಜಿಕಲ್ ಎವಲ್ಯೂಷನ್ಗೆ, ಮನುಷ್ಯ ಇನ್ನೂ ದೇವರಾಗೋದಕ್ಕೆ. ಪ್ರಾಣಿಯ ಹಂತ ಮುಗಿದಿದೆ. ತಮಸ್ ಗುಣ ಎಲ್ಲ ಹೋಗಿ, ರಜಸ್ ಗುಣ ಎಲ್ಲ ಹೋಗಿ, ಸತ್ವ ಪ್ರಧಾನವಾಗಿ ಬುದ್ಧಿ ಪ್ರಚೋದನೆಯಾಗಿ ಮನುಷ್ಯ ಬೆಳೆದಿದ್ದಾನೆ. ಇದೇ ವ್ಯತ್ಯಾಸ. ಚಿಂತೆ ಇರಬೇಕು. ಆ ಚಿಂತೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಚಿಂತನೆ ಮಾಡಿ, ಆತ್ಮಚಿಂತನೆಯಿಂದ ನಾವು ಯಾರು ಅಂತ ಅರ್ಥ ಮಾಡಿಕೊಂಡು, ನಾವು ಏನಾಗಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ತಿಳ್ಕೊಂಡು ಪ್ರಯಾಣಕ್ಕೆ ಮನುಷ್ಯನ ಜನ್ಮ ನಿಜವಾಗ್ಲೂ ಭಾಗ್ಯವಂತರು. ಅದನ್ನು ಅರ್ಥ ಮಾಡ್ಕೊಳ್ಳೋರು. ಮನುಷ್ಯನ ಜನ್ಮ ಬಹಳ ಅಪರೂಪ ಮತ್ತು ಬಹಳ ದೊಡ್ಡದು ನಮಗೆ ಸಿಕ್ಕಿರೋದು. ಈ ತಿಳ್ಕೊಳ್ಳೋಕ್ಕೆ ಎಷ್ಟೊಂದು ಜನ್ಮ ಬೇಕಾಗತ್ತೆ. ಅಮ್ಮ, ನಾವು ನಮ್ಮ ದೇಹವನ್ನ ಯಾವುದೋ ಒಂದು ಕಾರ್ಯಕ್ಕೆ ಸಾಧನವಾಗಿ ಬಳಸ್ತೀವಿ ಅಂತಂದ್ರೆ ಯಾವ ಯೋಗವನ್ನ ನಾವು ಕಲಿಯೋದು ಒಳ್ಳೆಯದು? ದೇಹಕ್ಕೆ ಸಾಧನ ಆಗಬೇಕಾದ್ರೆ ದೇಹ ಬಹಳ ಮುಖ್ಯವಾದ ಸಾಧನ. ಒಂದು ಕಾರ್ ಇಟ್ಕೊಂಡ್ರೆ ಇಂಥ ಕಡೆನೇ ಹೋಗ್ಬೇಕಂದ್ರೆ ಎಲ್ಲಿ ಬೇಕಾದರೂ ಹೋಗ್ಬೋದು ಅಲ್ವಾ? ದೇಹನ ನಾವು ಸಾಧನವಾಗಿ ಕರ್ಮಯೋಗಕ್ಕೂ ಬಳಸ್ಬೋದು, ಭಕ್ತಿಯೋಗಕ್ಕೂ ಬಳಸ್ಬೋದು, ರಾಜಯೋಗಕ್ಕೂ ಬಳಸ್ಬೋದು, ಜ್ಞಾನಯೋಗಕ್ಕೂ ಬಳಸ್ಬೋದು. ಎಲ್ಲದಕ್ಕೂ ದೇಹವೇ ಸಾಧನ. ದೇಹ ಸ್ಟಡಿಯಾಗಿ ಒಂದು ಕಡೆ ಕೂತ್ಕೊಂಡ್ರೇ ಧ್ಯಾನ ಆಗೋದು. ದೇಹ ಆರೋಗ್ಯವಾಗಿದ್ದು ನಮ್ಮಲ್ಲಿ ಮನಸ್ಸಿನ ಜೊತೆಗೆ ಕೆಲಸ ಮಾಡಿದ್ರೆ ಬುದ್ಧಿ ಸರಿಯಾಗಿ ಉಪಯೋಗಿಸ್ಕೋಬೋದು, ವಿವೇಕದಲ್ಲಿ ಕೆಲಸ ಮಾಡ್ಬೋದು. ಮನಸ್ಸು, ಎಮೋಷನ್ಸ್ ಬಾಡಿ ಮೇಲೆ ಪರಿಣಾಮ ಬೀರುತ್ತೆ ಸೂಕ್ಷ್ಮವಾಗಿ. ಭಕ್ತಿಯೋಗಕ್ಕೆ ದೇಹ ಒಂದು ಕಡೆ ಕೂತ್ಕೋಬೇಕು, ಎಮೋಷನ್ನ ಚಾನಲ್ ಮಾಡಬೇಕು. ಕರ್ಮಯೋಗಕ್ಕೆ ದೇಹ ಬೇಕು, ಕರ್ಮೇಂದ್ರಿಯ ಅಂತಲೇ ಹೇಳ್ತೀವಿ. ಯಾವ ಯೋಗಕ್ಕೆ ಬೇಡ? ಒಂದು ಯೋಗ ಆರಿಸ್ಕೊಳಕ್ಕಾಗಲ್ಲ. ನಮ್ಮ ದೇಹ ಎಲ್ಲದಕ್ಕೂ ಬೇಕು, ಎಲ್ಲದಕ್ಕೂ ಸಾಧನ. ಇಂಥ ಯೋಗ ಅಂತಿಲ್ಲ. ಅಮ್ಮ, ದೇಹದಲ್ಲಿ ಮುಖ್ಯವಾದಂತಹ ಕೇಂದ್ರಗಳು ಯಾವ್ಯಾವು? ದೇಹದಲ್ಲಿ ಪ್ರತಿಯೊಂದು ಅಣುವು ಪರಿಪೂರ್ಣವಾದ್ದರಿಂದ ಯಾವುದನ್ನು ಬೇಕಾದರೂ ನಾವು ಕೇಂದ್ರ ಮಾಡಿಕೊಳ್ಬಹುದು. ಯಾವುದೊಂದು ಕೇಂದ್ರವಾದರೂ ಇಡೀ ದೇಹ ಅದರ ಸುತ್ತ ಚಲಿಸೋಕ್ಕೆ ಶುರು ಆಗುತ್ತೆ. ಆದರೆ ನಾವು ಯೋಗ ಅಭ್ಯಾಸ ಮಾಡುವಾಗ
ಒಂದು ಡಿಸಿಪ್ಲಿನ್ ಸಿಸ್ಟಮ್ ಎಲ್ಲ ಬೇಕು. ಋಷಿಗಳು ಕಂಡುಹಿಡಿದಿರೋ ಪ್ರಕಾರ ನಮ್ಮ ದೇಹನ 3 ಭಾಗ ಮಾಡಿ ಅವರು ಸ್ಟಡಿ ಮಾಡಿ ಕೊಟ್ಟಿದ್ದಾರೆ. ಅದನ್ನು 3 ಲೋಕ ಅಂತ ಕರೀತಾರೆ. ಆ 3 ಲೋಕನ ಡಿವೈಡ್ ಮಾಡಿರೋದು ಹೇಗೆ ಅಂದರೆ 3 ಭಾಗವಾಗಿ 9 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಇದಕ್ಕೆ ಒಂದು ಸಪ್ರೇಟಾಗಿ ಒಂದು ತಂತ್ರಜ್ಞಾನವೂ ಇದೆ, ಯಂತ್ರಜ್ಞಾನವೂ ಇದೆ, ತಿಳ್ಕೊಳ್ಳೋಕ್ಕೆ ಮಂತ್ರಜ್ಞಾನವೂ ಇದೆ. ಇವತ್ತು ನಾವು ತಿಳ್ಕೊಳ್ಬೇಕಾದ್ರೆ ಬಹಳ ಮುಖ್ಯವಾದ ಭಾಗ ಯಾವುದು ಅಂದರೆ ಶಕ್ತಿಕೂಟ ಅಂತ. ಶಕ್ತಿಕೂಟದಲ್ಲಿ ಮಣಿಪುರ ಚಕ್ರ, ಅದರಲ್ಲಿ ಫೈರ್ ಇದೆ. ಫೈರ್ ಬಹಳ ಮುಖ್ಯ. ಭೂಮಿ ಜಲ ಮುಖ್ಯ, ಆದರೆ ಆ ಫೈರ್ ಇನ್ನೂ ಮುಖ್ಯ. ಫೈರ್ ಇಲ್ಲದೆ ಇದ್ದರೆ ಎನರ್ಜಿ ಮಲ್ಕೊಂಡ್ಬಿಡುತ್ತೆ. ಎನರ್ಜಿ ಇದೆ, ಆದರೆ ಡಾರ್ಮೆಂಟ್ ಆಗಿದೆ, ಮಲಗಿದೆ, ಪ್ರಯೋಜನ ಇಲ್ಲ. ನಿಧಾನವಾಗಿ ಎಲ್ಲೋ ಒಂಚೂರು ಮೂಮೆಂಟ್ ಇದೆ ನೀರು ಜಲದಿಂದ, ಆದರೆ ಅದು ಹತ್ಕೊಂಡು ಉರಿಬೇಕಾದ್ರೆ ಫೈರ್ ಬೇಕು. ನಾವು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೀವಿ? ಕೋಪಾಗ್ನಿಯಾಗಿ ಬರುತ್ತೆ ಅಥವಾ ಜಠರಾಗ್ನಿಯಾಗಿ ಬರುತ್ತೆ. ಅದು ಬಿಟ್ಟು ನಮಗೆ ಬೇರೆ ಥರ ಫೈರ್ ಗೊತ್ತೇ ಇಲ್ಲ. ನಮಗೆ ವಿಲ್ ಪವರ್ಗೆ ಒಂಚೂರು ಬರುತ್ತೆ, ಆದರೆ ನಿಜವಾದ ಕುಂಡಲಿನಿ ಶಕ್ತಿ ಅದು ಉದ್ದೀಪನವಾಗಿ ಮೇಲೆ ಬರಬೇಕಾದ್ರೆ ಮಣಿಪುರ ಚಕ್ರ ಬಹಳ ಮುಖ್ಯ. ಇಲ್ಲಿ ನಾವು ಹೇಳ್ತೀವಿ ಪರಿಪಾಲನೆ ನಡೀತಾ ಇದೆ, ವಿಷ್ಣು ನಾಭಿನಲ್ಲಿದ್ದಾನೆ ಅಂತ ಹೇಳ್ತೀವಿ. ಹಾಗೆ ಅನಾಹತ ಚಕ್ರ ಕೂಡ ಇನ್ನೊಂದು ಚಕ್ರ, ಹಾರ್ಟ್ ಚಕ್ರ. ಇದನ್ನು ನಾವು ಹೇಳ್ತೀವಿ ಸೂಕ್ಷ್ಮವಾದ ಮೆದುಳು ಅಂತಲೇ ಹೇಳ್ತೀವಿ. ಇದರಲ್ಲಿ 3 ಮೆದುಳಿಗೆ ಕನೆಕ್ಟ್ ಆಗೋ ಜಾಗ. ಈ ಚಕ್ರ ತುಂಬ ಇದರಲ್ಲಿ ನಮ್ಮಲ್ಲಿ ಸೃಷ್ಟಿ ಕಾರ್ಯ ನಡೀತಾ ಇರುತ್ತೆ. ಬ್ರಹ್ಮ ಇರ್ತಾನೆ ಈ ಜಾಗದಲ್ಲಿ. ಅನಾಹತ ಚಕ್ರ. ಆಜ್ಞಾಚಕ್ರ ಇದು 3ನೇ ಖಂಡದಲ್ಲಿ ಬರುತ್ತೆ. ಅತಿ ಸೂಕ್ಷ್ಮವಾದದ್ದು. ಕಾರಣ ಶರೀರಕ್ಕೆ ಕನೆಕ್ಟ್ ಆಗುತ್ತೆ. ಇದು ಮನೋಕೋಶಕ್ಕೆ, ಇದು ಅನ್ನಕೋಶಕ್ಕೆ ಕನೆಕ್ಟ್ ಆಗೋದ್ರಿಂದ ಈ 3 ಚಕ್ರಗಳು ಬಹಳ ಮೇನ್. ಅದಕ್ಕೆ ನಾವು ಎಲ್ಲದಕ್ಕೂ ಪ್ರಾರಂಭದಲ್ಲಿ ಹೇಳ್ತೀವಿ ಗುರು ಬ್ರಹ್ಮ ವಿಷ್ಣು ಮಹೇಶ್ವರನ ಜ್ಞಾಪಿಸ್ಕೊಂಡು ಈ 3ಕ್ಕೂ ಸಾಕ್ಷಿಯಾಗಿರೋ ಪರಬ್ರಹ್ಮ ಸ್ವರೂಪ ಆ ಪರಮಗುರುವನ್ನು ಧ್ಯಾನ ಮಾಡ್ತೀವಲ್ವ. ಹಾಗೆ ಇಲ್ಲಿ ಲಯ ಕಾರ್ಯ ನಡೆಯುತ್ತೆ. ಡಿಸ್ಟ್ರಕ್ಷನ್ ಪವರ್, ಶಿವ ರುದ್ರ ಇದ್ದಾನೆ. ಈ 3 ಶಕ್ತಿಗಳನ್ನು ನಾವು ಬಹಳ ಹಿಂದಿನಿಂದ ನಮಗೆ ಈ ಸ್ಟಡಿ ಮಾಡೋದ್ರಿಂದ ಕೆಲವು ರಹಸ್ಯಗಳು ತಾನೇ ಬಿಡಿಸ್ಕೊಳ್ಳುತ್ತವೆ. ಕೆಲವೆಲ್ಲ ಸಿಂಬಲ್ ಇರುತ್ತೆ, ಅದನ್ನು ನಾವು ಬರೀ ಸಿಂಬಾಲಿಕ್ಕಾಗಿ ನೋಡಿ ಬಿಟ್ಬಿಡಬಾರ್ದು. ಅದನ್ನು ಭೇದಿಸ್ಕೊಂಡು ಹೋಗಬೇಕು, ಅವಾಗ ಗೊತ್ತಾಗತ್ತೆ. ಈ 3 ಚಕ್ರಗಳು ಬಹಳ ಮುಖ್ಯ. ಈ ಮಿಕ್ಕಿದ ಮುಖ್ಯ ಅಲ್ಲ ಅಂತ ಅಲ್ಲ. ನಾವು 7 ಚಕ್ರಗಳನ್ನು, 7 ಚಕ್ರಗಳನ್ನು ನಾವು ಸ್ಟಡಿ ಮಾಡ್ತೀವಿ, ಷಡ್ದರ್ಶನ ಉಪಾಸನೆ ಮಾಡ್ತೀವಿ. ಇದೆಲ್ಲ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಚಕ್ರಗಳೆಲ್ಲ ಎಷ್ಟು ಮುಖ್ಯ. ಅಲ್ಲೆಲ್ಲ ಬಂದು ಎಲ್ಲ ಪಂಚಕೋಶಗಳು ಸೇರುವಂತಹ ಜಾಗ, ಎಲ್ಲ ನಾಡಿಗಳು ಕೂಡ ಅಲ್ಲಿ ವಿಲೀನವಾಗೋ ಸೇರೋ ಜಾಗ, ಎಲ್ಲ ಸಂಗಮದ ಥರ ನದಿಗಳು ಬಂದು ಸೇರೋ ಹಾಗೆ ಶಕ್ತಿಗಳು ಬಂದು ಸೇರುತ್ತೆ. ಅಲ್ಲಿಂದ ಎಲ್ಲ ದೇಹಗಳ ಭಾಗಕ್ಕೂ ಹೋಗುತ್ತೆ. ಒಟ್ಟು 72,000 ನಾಡಿಗಳು ನಮ್ಮಲ್ಲಿದೆ ಅಂತೆಲ್ಲ ಕೇಳ್ತೀವಿ. ಆದರೆ ಅದನ್ನು ಅನುಭವಿಸ್ಬೇಕಾದ್ರೆ ಶುಡ್ ಥಿಂಕ್ ಸಟಲ್, ಫೀಲ್ ಸಟಲ್, ಆ್ಯಂಡ್ ಯು ಶುಡ್ ಬಿ ರೆಡಿ ಟು ಜಂಪ್. ಒಳಗಡೆ ಹೋಗೋಕ್ಕೆ ರೆಡಿಯಾಗಿರ್ಬೇಕು ನಾವು. ಇಲ್ಲದೇ ಇದ್ದರೆ ಬರೀ ಪುಸ್ತಕ ಜ್ಞಾನ ಆಗುತ್ತೆ. ತಿಳ್ಕೊಂಡು ಏನು ಪ್ರಯೋಜನ? 6 ಚಕ್ರ, 8 ಚಕ್ರ, 9 ಆವರಣ, ಶ್ರೀಚಕ್ರ ಅಂತ ತಿಳ್ಕೊಂಡು ಪ್ರಯೋಜನ ಇಲ್ಲ. ಅಮ್ಮ, ಧ್ಯಾನದಲ್ಲಿ ಇಂದ್ರಿಯಗಳ ವ್ಯವಸ್ಥೆ ಏನು ಅಮ್ಮ? ಧ್ಯಾನದಲ್ಲಿ ಇಂದ್ರಿಯಗಳು ಸ್ತಬ್ಧವಾಗಿದ್ದರೂ ಸೆನ್ಸಿಟಿವ್ ಆಗಿರುತ್ತೆ. ಮನಸ್ಸು ಮೌನವಾಗಿದ್ದರೂ ಡೈನಮಿಕ್ ಆಗಿರುತ್ತೆ. ಮನಸ್ಸು ಡೈನಮಿಕ್ ಆಗಿರೋದ್ರಿಂದಲೇ ಇಂದ್ರಿಯಗಳ ಒಂದು ಕೆಲಸ ಏನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ಏನು ಕೆಲಸ ನಿಲ್ಲಿಸಲ್ಲ, ರಿಫೈನ್ ಆಗ್ತಾ ಇರುತ್ತೆ ಕ್ವಾಲಿಟಿ. ಕಣ್ಣು ಒಳಗೆ ನೋಡ್ತಾ ಇರುತ್ತೆ, ಕಿವಿ ಒಳಗೆ ಕೇಳ್ತಾ ಇರುತ್ತೆ, ಮೂಗು ಒಳಗೆ ಮೂಸ್ತಾ ಇರುತ್ತೆ, ಒಳಗೆ ಮುಟ್ತಾ ಇರುತ್ತೆ, ಒಳಗೇನೋ ಆಗ್ತಾ ಇರುತ್ತೆ. ಈ ತನ್ಮಾತ್ರೆಗಳು ಸುಮ್ಮನೆ ಇಲ್ಲ. ಇಂದ್ರಿಯಗಳು ಹೊರಗಡೆ ಡಿಸ್ಕನೆಕ್ಟ್ ಆಗಿದೆ, ಒಳಗಡೆ ಕನೆಕ್ಟ್ ಆಗಿದೆ. ಅದರಿಂದ ಮೈಂಡು ಡೈನಮಿಕ್ ಆಗಿದೆ, ಸತ್ತಿಲ್ಲ, ಎದ್ದಿದೆ, ಎಚ್ಚರವಾಗಿದೆ, ಕಾನ್ಷಿಯಸ್ ಆಗಿದೆ, ಅಲರ್ಟ್ ಆಗಿದೆ.
It's totally aware of the body. It is watching the body. It is seeing the body. But it is not the body now. ಹಾಗೆ ಡಿಟ್ಯಾಚ್ ಆಗಿದೆ, ಅನ್ಅಟ್ಯಾಚ್ಡ್ ಆಗಿ ಬಾಡಿನ ನೋಡ್ತಾ ಇದೆ. ಬಾಡಿ ಇದೆ ಅಥವಾ ಇದೇ ಇಲ್ಲ ಎರಡೂ. ಅದಕ್ಕೆ ಧ್ಯಾನದಲ್ಲಿ ಇಂದ್ರಿಯಗಳು ಅಂದರೆ ಇನ್ನೇನಿಲ್ಲ, ಬಾಡಿನೇ. ಇಂದ್ರಿಯಗಳು ಸೂಕ್ಷ್ಮವಾಗಿದೆ, ರಿಫೈನ್ ಆಗಿದೆ. ಧ್ಯಾನ ಆಗಿ ಹೊರಗೆ ಬಂದಮೇಲೆ ನಿಮ್ಮ ದೃಷ್ಟಿಕೋನ ಬದಲಾಗುತ್ತೆ. ಏಕೆಂದರೆ ಒಳಗಡೆ ಕ್ಲೀನ್ ಆಗಿದೆ, ಮನಸ್ಸು ಸ್ವಚ್ಛ ಮಾಡಿದೆ, ನೋಡುವ ದೃಷ್ಟಿ ಬದಲಾಗಿದೆ. ಕಣ್ಣೊಳಗೆ ಇವಾಗ ಯಾವುದೂ ಕಸ ಇಲ್ಲ, ಕನ್ನಡಿ ಮೇಲೆ ಧೂಳಿಲ್ಲ, ಆ ರೀತಿ ಇದೆ. ಯು ಹ್ಯಾವ್ ರಿಫೈನ್ಡ್ ಯುವರ್ ಇಂಟೆಲೆಕ್ಟ್, ಯು ಹ್ಯಾವ್ ರಿಫೈನ್ಡ್ ಯುವರ್ ಪಂಚ ಇಂದ್ರಿಯಾಸ್. ಅದನ್ನೇ ಹೇಳೋದು, ಯು ಬಿಕಮ್ಸ್ ಮೋರ್ ಸೆನ್ಸಿಟಿವ್ ಆಫ್ಟರ್ ಮೆಡಿಟೇಷನ್. ಯು ಸಿ ಡೀಪ್ಲಿ, ಯು ಸಿ ಕ್ಲಿಯರ್ಲಿ, ಯು ಸ್ಮೆಲ್. ಎಷ್ಟೋ ದೂರದಲ್ಲಿರೋ ಸ್ಮೆಲ್ ನಿನಗೆ ಬರುತ್ತೆ. ಸೆನ್ಸಿಟಿವ್ ಆಗ್ತೀಯ ನೀನು. ಅದರಿಂದ ಇಂದ್ರಿಯಗಳು ರಿಫೈನ್ ಆಗುತ್ತೆ, ಮನಸ್ಸು ಶುದ್ಧಿ ಆಗೋದ್ರಿಂದ ಯಾವುದೂ ಸಾಯಲ್ಲ, ಎಲ್ಲವೂ ಕಾನ್ಷಿಯಸ್ ಆಗಿ ಅಲರ್ಟ್ ಆಗಿರುತ್ತೆ. ಅದರಿಂದ ನಮಗೆ ಲೈಫ್ ತುಂಬ ಅನಿಸುತ್ತೆ, ಫುಲ್ ಆಫ್ ಲೈಫ್. ಯು ಫೀಲ್ಡ್ ಲೈಫ್, ಫುಲ್ಫಿಲ್ಡ್ ಲೈಫ್ ಆಫ್ಟರ್ ಮೆಡಿಟೇಷನ್. ಮತ್ತು ದೇಹದಲ್ಲಿರುವಂಥ ಸೂಕ್ಷ್ಮ ಶಕ್ತಿಗಳು ಅಂದರೆ ಯಾವ್ಯಾವುದು? ದೇಹದಲ್ಲಿ ಸೂಕ್ಷ್ಮ ಶಕ್ತಿಗಳು ಯಾವುದು? ದೇಹ ಸ್ಥೂಲ, ಇದರಲ್ಲಿ ಸೂಕ್ಷ್ಮ ಶಕ್ತಿಗಳು ಯಾವುದು? ಕರೆಕ್ಟ್. ನಮ್ಮ ದೇಹದಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ. ಇದು ಬರೀ ಬಾಯಿ ಮಾತಲ್ಲ. ಈಚ್ ಆಟಮ್, ಧಮನಿ ಸೆಲ್ ಟು ಸೆಲ್ ಎನರ್ಜಿ ಇದೆ. ಇಡೀ ದೇಹ ತಗೊಂಡ್ರೆ ಇಟ್ಸ್ ಎ ಬಂಡಲ್ ಆಫ್ ಎನರ್ಜಿ. ಇರ್ಬೋದು, ನಾವು ಊಟ ಮಾಡಿದ್ರಿಂದ ಬಂದಿರ್ಬೋದು, ಆದರೂ ಮನಸ್ಸಿನ ಶಕ್ತಿಯೂ ಕೂಡ, ಪ್ರಾಣಶಕ್ತಿಯೂ ಕೂಡ, ಈ ವಾಯು ಒಳಗಡೆ ಇರೋ ಉಸಿರಾಟದ ಶಕ್ತಿ ಕೂಡ ದೇಹದಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ. ಪರಮಾತ್ಮನ ಶಕ್ತಿಗೂ ಇದು ವಾಸಸ್ಥಾನ. ಸೂಕ್ಷ್ಮವಾಗಿ ನೋಡಬೇಕು ಈ ಸ್ಥೂಲ ದೇಹನ. ಈ ಸ್ಥೂಲದಲ್ಲಿ ಸೂಕ್ಷ್ಮ ನೋಡೋದನ್ನೇ ಅಧ್ಯಾತ್ಮ ಅಂತೀವಿ. ಹಾಗೆಯೇ ದೇಹದಲ್ಲಿ ಸೂಕ್ಷ್ಮ ಶಕ್ತಿಗಳು ಯಾವುವು ಅಂದರೆ ಅದು ಎಣಿಕೆಗೆ ಸಾಧ್ಯ ಇಲ್ಲ. ಆದರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಪಂಚಕೃತ್ಯಗಳು ಏನು ನಡೀತಾ ಇದೆ ಅದರ ಮೇಲೆ ನಮ್ಮಲ್ಲಿ ಪಂಚ ಇಂದ್ರಿಯಗಳನ್ನು ಇಟ್ಕೊಂಡು 5 ಹ್ಯೂಮನ್ ಲಾ ಆಫ್ ಹೆಲ್ತ್ ಅಂತ ಮಾಡಿದ್ದೀವಿ. ಒಂದು ಮನುಷ್ಯನ ದೇಹ ಆರೋಗ್ಯ ಬೇಕದಕ್ಕೆ, ಆರೋಗ್ಯ ಬೇಕು. ಜರಾಮೃತ್ಯು ರೋಗ ಅದು ಇದ್ದಿದ್ದೇ, ಅದರ ಸ್ವಭಾವ. ಆರೋಗ್ಯ ಅನ್ನೋದು ನಾವು ಎಷ್ಟರ ಮಟ್ಟಿಗೆ ಅದನ್ನು ಡಿಸಿಪ್ಲಿನಾಗಿ, ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ, ಎಷ್ಟು ಮಡಿಯಾಗಿ, ಎಷ್ಟು ಸೇಕ್ರೆಡ್ ಆಗೋದನ್ನು ಇಟ್ಟಿರ್ತೀವಿ ಅನ್ನೋದ್ರ ಮೇಲೆ ಆರೋಗ್ಯ ಅಲ್ವಾ. ಲಾ ಆಫ್ ಹೆಲ್ತ್ ತಗೊಳ್ಳಿ. ಲಾ ಆಫ್ ಹೆಲ್ತಲ್ಲಿ ಫಸ್ಟು ಎಲಿಮಿನೇಷನ್ಗೆ ಒಂದು ಶಕ್ತಿ ಬೇಕು. ಬರೀ ತಿಂತಾ ಇದ್ದರೆ ಅಲ್ಲ, ಅದು ಆಚೆ ಹೋಗೋಕ್ಕೂ ಬೆವರು ಥರ ಆಚೆ ಹೋಗಬೇಕು, ಮೂತ್ರದ ರೀತಿ ವಿಸರ್ಜನೆ ಆಗಬೇಕು ಅಲ್ವಾ. ಆ ರೀತಿ ಪ್ರತಿಯೊಂದು ಕೂಡ ವಿಸರ್ಜನೆ ಆಗಬೇಕಲ್ಲ. ಮ್ಯೂಕಸ್ ವಿಸರ್ಜನೆ ಆಗಬೇಕು, ಎಲ್ಲ ವಿಸರ್ಜನೆ ಆಗಬೇಕು ಬಾಡಿನಲ್ಲಿ ಆರೋಗ್ಯಕ್ಕೆ. ಅದು ಟೈಮ್ಗೆ ಆಗ್ತಾ ಇರಬೇಕು, ಯಾವಾಗಲೂ ಆಗೋದಲ್ಲ. ಲಾ ಆಫ್ ಎಲಿಮಿನೇಷನ್ ಈಸ್ ದಿ ಫಸ್ಟ್ ಲಾ ಆಫ್ ಹೆಲ್ತ್. ಟೇಕ್ ಕೇರ್ ಆಫ್ ದಟ್ ಲಾ ಆಫ್ ಎಲಿಮಿನೇಷನ್. ಪರ್ಫೆಕ್ಟಾಗಿ ಇಟ್ಕೊಳ್ಳಿ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಆಹಾರ ತಿನ್ನಿ ಮಾಡಿ, ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ. ಕಾನ್ಸ್ಟಿಪೇಷನ್ ಆಗ್ಕೂಡ್ದು, ಇಲ್ಲೇ ತೊಂದರೆ ಆಗುತ್ತೆ. ಇದರಿಂದ ಏನೇನೆಲ್ಲ ತೊಂದರೆ ಆಗುತ್ತೆ, ಒಂದು ತೊಂದರೆ ಅಲ್ಲ. ತಲೆನೋವು, ಹೊಟ್ಟೆ ನೋವು ಅಷ್ಟೇ ಅಲ್ಲ, ಇನ್ನೂ ಏನೇನೋ ಆಗುತ್ತೆ. ಲಾ ಆಫ್ ಎಲಿಮಿನೇಷನ್ ಆದಮೇಲೆ ನೀವು ಲಾ ಆಫ್ ನ್ಯೂಟ್ರಿಷನ್ ತಗೋಬೇಕು. ನಮ್ಮ ದೇಹಕ್ಕೆ ಏನೇನು ಬೇಕು ಅದನ್ನು ಅರ್ಥ ಮಾಡಿಕೊಂಡು ದೇಹ ಯಾವುದರಿಂದಾಗಿದೆ ಅದನ್ನು ಹಾಕ್ಕೊಳ್ಳೋದು.
ಬರೀ ಎರಡೇ ಆಯಿತಾ? ಲಾ ಆಫ್ ಸರ್ಕ್ಯುಲೇಷನ್. ಇದನ್ನೆಲ್ಲ ಯಾವ ರೀತಿ ನಮ್ಮ ದೇಹದಲ್ಲಿ ಅದು ಆಯಾ ಜಾಗಕ್ಕೆ ತಲುಪಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಎಷ್ಟು ಥರ ಸರ್ಕ್ಯುಲೇಷನ್ ಇದೆ ಬಾಡಿನಲ್ಲಿ. ಅಲ್ಲಿ ಬ್ಲಡ್ ಕೂಡ ಸರ್ಕ್ಯುಲೇಷನ್ ಆಗುತ್ತೆ, ಮ್ಯೂಕಸ್ ಸರ್ಕ್ಯುಲೇಷನ್ ಆಗುತ್ತೆ, ಗಾಳಿ ಸರ್ಕ್ಯುಲೇಷನ್ ಆಗುತ್ತೆ, ಆಹಾರ ಸರ್ಕ್ಯುಲೇಷನ್ ಆಗುತ್ತೆ, ಟ್ರಾನ್ಸ್ಫರ್ಮೇಷನ್ ಆಗುತ್ತೆ, ಪರಿವರ್ತನೆಗೊಳ್ಳುತ್ತೆ, ಆಹಾರ ರೂಪಾಂತರವಾಗುತ್ತೆ. ಲಾ ಆಫ್ ಸರ್ಕ್ಯುಲೇಷನಲ್ಲಿ ಬರುತ್ತೆ. ಇಷ್ಟಕ್ಕೆ ಬೇಕಾಗಿರೋದು ಲಾ ಆಫ್ ಎಮೋಷನ್. ಅದು ಕೂಡ ದೇಹಕ್ಕೆ ಬಹಳ ಮುಖ್ಯ. ಬಾಡಿ ಹ್ಯಾಸ್ ಇಟ್ಸ್ ಓನ್ ಎಮೋಷನ್, ಇನ್ಸ್ಟಿಂಕ್ಟ್ಸ್, ಸೆನ್ಷುಯಲ್ ಫೀಲಿಂಗ್ಸ್, ಸೆನ್ಸೇಷನ್ಸ್, ಇದನ್ನೆಲ್ಲ ವೈಬ್ರೇಷನ್ಸ್ ಎಲ್ಲ ತಿಳ್ಕೋಬೇಕಲ್ಲ. ಕೊನೆಯಲ್ಲಿ ಲಾ ಆಫ್ ರಿಲ್ಯಾಕ್ಸೇಷನ್, ಇದು ಕೂಡ ಭಾಳ ಮುಖ್ಯ ಅಲ್ಲ ದೇಹಕ್ಕೆ. ಅದರಿಂದ ಯಾವ್ಯಾವುದು ದೇಹಕ್ಕೆ ಬೇಕೋ ಅದು ಸಂಪೂರ್ಣ ಮಾಡೋದಕ್ಕೆ ನಮ್ಮನ್ನು ಆ ದೇಹ ಶಕ್ತಿಗಳು ಅಷ್ಟೊಂದಿದೆ.